ಬ್ರೋ ಮಾಡ್ಯೂಲ್ 5 ಅಲ್ಲಿ ಇಂಪಾರ್ಟೆಂಟ್ ಹಾಕಿ ಅಂತ ಹೇಳಿದ್ದಾರೆ. ಈ ಮಾಡ್ಯೂಲ್ ಇವಾಗ ಅದೇ ಡಿಸ್ಕಸ್ ಮಾಡೋಣ. ಮಾಡ್ಯೂಲ್ 5 ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಪಕ್ಕಾ ಫಿಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಆ ಕ್ವಶನ್ ಮೇಲ್ಗಡೆ. ಮತ್ತೆ ಇವ್ರು ಹೇಳಿದ್ದಾರೆ ಬ್ರೋ ನಾಲೆಡ್ಜ್. ಖಂಡಿತ ನೆಕ್ಸ್ಟ್ ವಿಡಿಯೋಯಿಂದ ನಾನು ಲೆವೆಲ್ ಬೆಸ್ಟ್ನ ಟ್ರೈ ಮಾಡ್ತೀನಿ ಖಂಡಿತ. ನೆಕ್ಸ್ಟ್ ಥ್ಯಾಂಕ್ ಯು. ಅವ್ರು ಕಮೆಂಟ್ ಮಾಡಿದ್ರ, ಥ್ಯಾಂಕ್ ಯು. ನಿಮಗೆ ಸೊಲ್ಯೂಷನ್ಸ್ ಬೇಕು ಅಂತ ಜಾಸ್ತಿ ಜನ ಕೇಳ್ತಾ ಇದ್ರು. ಸೊಲ್ಯೂಷನ್ಸ್ ಬೇಕು ಅಂದರೆ ವಾಟ್ಸಪ್ ಲಿಂಕ್ ಹಾಕಿದ್ದೀನಿ. ಅದರೊಳಗಡೆ ಹೋಗಿ ಚಾನಲಲ್ಲಿ PDF ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸೊಲ್ಯೂಷನ್ಸ್ ಅದರಲ್ಲಿದೆ ನೋಡ್ಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ ಮತ್ತು ಅದರ ಆನ್ಸರ್ಸ್ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದೆ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲಿ ಇದು ಮಾಡಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಈಗ ಮಾಡ್ಯೂಲ್ 5 ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಹೋಗೋಣ. ಎಲ್ಲರಿಗೂ ಗೊತ್ತಿರೋ ಥರನೇ CBSE ಸ್ಕೀಮ್ ಇವೆಲ್ಲ ಮ್ಯಾಥಮೆಟಿಕ್ಸ್ ಮತ್ತು ಟ್ರಿಪಲ್ ಸ್ಟ್ರೀಮ್ ಎಲ್ಲ ಗೊತ್ತು. ಮಾಡ್ಯೂಲ್ 5 ಫಿಕ್ಸ್ಡ್ ಕ್ವಶನ್ಸ್, ಇದು ಪಕ್ಕ ಫಿಕ್ಸ್ ಕ್ವಶನ್ಸೇ. ಇದು ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ಸ್ ಇದು ಬಂದೇ ಬರುತ್ತೆ, ನಿಮ್ಗೆ ಗೊತ್ತಿರೋದೆ. 7 ಮಾರ್ಕ್ಸು. ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ಸ್ ಎಕ್ಸ್ಪ್ಲೈನ್ ದ ಕಾನ್ಸಂಟ್ರೇಷನ್ ವರ್ಕಿಂಗ್ ಪ್ರಿನ್ಸಿಪಲ್ ಗ್ಲಾಸ್ ಎಲೆಕ್ಟ್ರೋಡ್. ಇದು ಪಕ್ಕ ಫಿಕ್ಸ್ ಬಂದೇ ಬರುತ್ತೆ ಕ್ವಶನು. ಮತ್ತೆ ಇದರಲ್ಲಿ ಫಸ್ಟ್ ಒಂದು ಮತ್ತೆ ಪೈಪ್ಲೈನ್ಸ್ ಆಫ್ ಪೊಟೆನ್ಷಿಯೋಮೆಟ್ರಿಕ್ ಡೌಟು, ಕಂಡಕ್ಟೋಮೆಟ್ರಿಕ್ ಮತ್ತು ಕಂಡಕ್ಟೋಮೆಟ್ರಿಕ್ ಈ ಮೂರು ಅಂದರೆ ಇದರಲ್ಲಿ ಪ್ರಿನ್ಸಿಪಲ್ಸ್ ಅಪ್ಲಿಕೇಶನ್ಸ್ ಇದಕ್ಕೆ ಹೇಳಿದ್ದಾರೆ. ಬಟ್ ಇದರಲ್ಲಿ ಬಂದ್ಬಿಟ್ಟು ದ ಸ್ಟ್ರೆಂತ್ ಆಫ್ ವೀಕ್ ಆಸಿಡ್ ಡಿಟರ್ಮಿನ್ ದ ಯೂಸ್ ಕಂಡಕ್ಟೋಮೆಟ್ರಿಕ್ ಸೆನ್ಸರ್ಸ್ ಅಂತ ಕೇಳಿದ್ದಾರೆ. ಸೇಮ್ ಎರಡು ಒಂದೇ ಕ್ವಶನ್ ಅಲ್ಲ. ಈ ಕ್ವಶನ್ ಪಕ್ಕ ಒಂದೇ ಬರ್ಬೋದು. ಈ 3 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಆಗಿರುತ್ತೆ. 3 ಕ್ವಶನ್ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ. ಅದರಲ್ಲಿ 7 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಆದ್ರೂ ಒಂದೊಂದ್ಸರಿ ಪೊಟೆನ್ಷಿಯೋಮೆಟ್ರಿಕ್ ಮೇಲ್ಗಡೆ ಬಂದ್ರೆ ಅವಾಗ ಔಟ್ ಆಫ್ ಔಟ್ ಬರುತ್ತೆ. ಇದರಲ್ಲಿ ಪಕ್ಕ ಅಂದ್ರೆ 14 ಮಾರ್ಕ್ಸ್ ಆರಾಮಾಗಿ ಬಂದೇ ಬರುತ್ತೆ. ಇದು ಕಮೆಂಟ್ ಮಾಡಿದಕ್ಕೋಸ್ಕರ ಇದು ವಿಡಿಯೋ ಹಾಕಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಬೇಗ ಮುಗಿಸಿದ್ದೀನಿ. ಎಂತಕ್ಕಂದ್ರೆ 10 ಮಿನಿಟ್ಸ್ ಇರುತ್ತೆ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಲಿಮಿಟು ಲ್ಯಾಪ್ಟಾಪ್ ಅಲ್ಲಿ. ಅದಕ್ಕೋಸ್ಕರ ಇನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋಸು. ಕ್ವಶನ್ ನೋಡ್ಕೊಬಿಡಿ ಇನ್ನೊಂದ್ಸರಿ. ಈ ಕ್ವಶನ್ ಓದ್ರೆ ಸಾಕು. ನಮ್ಗೆ ಇಷ್ಟೊಂದು ಓದಕ್ಕಾಗಲ್ಲ ಬ್ರೋ ಅಂದ್ರೆ A ಮತ್ತೆ C ಓದ್ಕೊಳ್ಳಿ ಸಾಕು. A ಮತ್ತೆ C ಅಲ್ಲಿ ಬಂದೇ ಬರುತ್ತೆ. ಸಿ ನೋಡ್ಕೋಬಹುದು. ಸಿ ನೋಡ್ಕೊಳ್ಳಿ. ಮತ್ತೆ B ಅಲ್ಲಿ ಕಂಡಕ್ಟರ್ ಸೆನ್ಸರ್ಸ್ ಬರ್ಬೋದು. ಮತ್ತೆ ಕಂಡಕ್ಟೋಮೆಟ್ರಿಕ್ ಸೆನ್ಸರ್ಸ್ ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್ಸ್ ಇದು ಬರ್ಬೋದು. ಇನ್ಸ್ಟ್ರೂಮೆಂಟ್ ಪ್ರಿನ್ಸಿಪಲ್ಸ್, ವರ್ಕಿಂಗ್ ಪ್ರಿನ್ಸಿಪಲ್ ಕ್ಲಾಸ್ ಎಲೆಕ್ಟ್ರೋಡ್ಸ್ ಇದು ಬರ್ಬೋದು. ನೀವು ಅಷ್ಟು ಓದಕ್ಕಾಗಲ್ಲ ಅಂದ್ರೆ 1, 2, 3 ಓದ್ಕೊಳ್ಳಿ ಸಾಕು. ಈ 3 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ನಿಮ್ಗೆ ಔಟ್ ಆಫ್ ಔಟ್ ಬೇಕು ಅಂದವರು ಇವೆಲ್ಲ ಕ್ವಶನ್ಸ್ ಓದ್ರೆ ಸಾಕು. ಮಾಡ್ಯೂಲ್ B ಅಲ್ಲಿ 3 ಓದಿ. C ಅಲ್ಲಿ ಇದು ಬರ್ಬೋದು. ಇಲ್ಲಾಂದ್ರೆ ಇನ್ನೊಂದು ಕ್ವಶನ್ ಇದೆ ನ್ಯಾನೋ ಮೆಟೀರಿಯಲ್ಸ್ ಬೇರೆ ಕ್ವಶನ್ ಇದೆ, ಅದು ಬರ್ಬೋದು. ಇದ ಮೇಲೆ ಕೇಳ್ತಾರೆ. ಅದು ಬಂದ್ಬಿಟ್ಟು ಪೊಟೆನ್ಷಿಯೋಮೆಟ್ರಿಕ್ ಅಪ್ಲಿಕೇಶನ್ಸ್ ಕೇಳ್ಬೋದು. ಇನ್ನೊಂದು ಕ್ವಶನ್ CL ಅಪ್ಲಿಕೇಶನ್ಸ್ ಕೇಳ್ತಾರೆ. ಈ ವಿಡಿಯೋದಲ್ಲಿ ಇಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡ್ತಾ ಇರಿ. ಇದೇ ತರ ಕಮೆಂಟ್ ಮಾಡ್ತಾ ಇರಿ ಖಂಡಿತ. ನಾನು ನೆಕ್ಸ್ಟ್ ವಿಡಿಯೋದೆಲ್ಲ ಟ್ರೈ ಮಾಡ್ತೀನಿ ಇನ್ನು ಬೆಸ್ಟ್ ಕೊಡೋಕ್ಕೆ ನಂದು. ಥ್ಯಾಂಕ್ ಯು ಗೈಸ್. ಇವತ್ತು ನೀಟಾಗಿ ಓದಿ ನಾಳೆ ಆರಾಮಾಗಿ ಎಕ್ಸಾಮಿಂದ ಬನ್ನಿ. ಸಬ್ಸ್ಕ್ರೈಬ್ ಮಾಡ್ರಿ, ಮರಿಬೇಡಿ. ಇಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.